ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಲಾಗಿದೆ. ಅವರ ಬೆಂಬಲಿಗರು ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿರುವಂತದ್ದು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತೇಳಿ ಘೋಷಣೆ ಕೂಗೋದ್ರ ಮೂಲಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಬೆಂಬಲಿಗರು ಘೋಷಣೆಯನ್ನ ಕೂಗಿರು. ಇನ್ನು ದಾವಣಗೆರೆಗೆ ತೆರಳುತ್ತಾ ಇರುವಂತಹ ಡಿಕೆ ಶಿವಕುಮಾರ್ ಮಾರ್ಗ ಮಧ್ಯೆ ಈ ರೀತಿಯಾಗಿ ಜೈಕಾರ ಕೇಳಿಬಂದಿದೆ. ಹುಬ್ಬಳ್ಳಿ ಏರ್ಪೋರ್ಟ್ ಬಳಿ ಜಮಾಯಿಸಿದಂತಹ ಕೈ ಕಾರ್ಯಕರ್ತರು ಅವರ ಬೆಂಬಲಿಗರೇನಿದ್ದಾರೆ ಈ ರೀತಿಯಾಗಿ ಜೈಕಾರ ಕೂಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಘೋಷಣೆಗಳನ್ನ ಕೂಗಲಾಗಿದೆ. ನೋಡಿ, ಅನೇಕ ಬಾರಿ ಸಿಎಂ ಆಕಾಂಕ್ಷಿಗಳೇನಿರ್ತಾರೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೂಗೋದು, ಜೈಕಾರಗಳನ್ನ ಹಾಕೋದು ಇದೆಲ್ಲವೂ ಕೂಡ ಕಾಮನ್. ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ, ದಾವಣಗೆರೆಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಾರೆ. ಈಗಾಗಲೇ ಪ್ರಬಲ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಟ್ ಯಾವಾಗ ಸಿಎಂ ಸ್ಥಾನ ಸಿಗುತ್ತೆ ಅದು ಕುತೂಹಲ. ರಜತ್ ಉಳ್ಳಾಗಡ್ಡಿ ಮತ್ತವ್ರಿಗೆ ರಜತ್ ಉಳ್ಳಾಗಡ್ಡಿ ಮತ್ತವ್ರಿಗೆ ಡಿಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ರಜತ್ ಶಿವಕುಮಾರ್ ಹೇಳಿದ್ದಾರೆ, ನಮ್ಮಿಬ್ಬರ ಮಾತು ಬಿಟ್ಟು ಬೇರೆಯವರ ಮಾತು ಗೌಣವಾಗಿರುತ್ತೆ, ಹಾಗಾಗಿ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಾಗಿ ಆ ಹೇಳಿಕೆಯನ್ನ ತಳ್ಳಿ ಹಾಕುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಆದ್ರೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಜಮೀರ್ ಏನ್ ಹೇಳಿಕೆ ಕೊಟ್ಟಿದ್ರು, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅವರು ಇವರು ಹೇಳಿದ್ರು ಅಂತ ಆ ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ. ತಾಳ್ಮೆ ಅನ್ನೋದೇನಿರುತ್ತೆ ಅದು ನನಗಿದೆ, ಹಾಗಾಗಿ ತಾಳ್ಮೆಗೆ ಕಾಲವೇ ಉತ್ತರವನ್ನ ನೀಡುತ್ತೆ. ನಾನು ಕಾಯ್ತಾ ಇದ್ದೀನಿ. ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳೋದು ಒಂದೇ, ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅಂತ. ಶ್ರಮಕ್ಕೆ ಸಿಗದೆ ಇದ್ರೂ ಕೂಡ ಪ್ರಾರ್ಥನೆಗೆ ಸಿಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ನಂಬಿಕೆ. ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ, ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ, ಯಾರು ಉತ್ತರ ಕೊಟ್ಟರು ಸಿಎಂ ಕೊಡಬೇಕು, ಇಲ್ಲ ನಾನು ಇಬ್ಬರು ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ಟರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ.